ರಾಜ್ಯದಲ್ಲಿ ಎರಡನೇ ಅಲೆ ಕಡಿಮೆ ಆಗ್ತಾ ಇರುವಂತದ್ದು ಪ್ರಕರಣಗಳು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಕಡಿಮೆ ಆಗ್ತಾ ಇದೆ. ಎಸ್ಪೆಷಲಿ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ 1990 ಈ ರೀತಿಯಾಗಿ ಪ್ರಕರಣಗಳು ಬರ್ತಾ ಇರುವಂತದ್ದು. ಅಂದ್ರೆ 2500ಕ್ಕೂ ಕಡಿಮೆ ಪ್ರಕರಣಗಳು ದಾಖಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನೇನು ಅನ್ಲಾಕ್ ಪ್ರಕ್ರಿಯೆಗೂ ಕೂಡ ಚಾಲನೆ ನೀಡುವಂತ ನಿಟ್ಟಿನಲ್ಲಿ ಸಿದ್ಧತೆ ನಡೀತಾ ಇದೆ. ನೇನ ಅನ್ಲಾಕ್ ಸುಳಿವು ಸಿಗ್ತಾ ಇದ್ದ ಹಾಗೆ ಅನ್ಲಾಕ್ ಸುಳಿವಿನ ಬೆನ್ನಲ್ಲೇ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಜನ. ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಕರಣಗಳಾದಾಗ ಲಾಕ್ಡೌನ್ ಅನ್ನ ಘೋಷಣೆ ಮಾಡ್ತಿದ್ದ ಹಾಗೆ ಬೆಂಗಳೂರನ್ನ ತೊರೆದಿದ್ದಂತ ಜನರೆಲ್ಲರೂ ಕೂಡ ಈಗ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲಾ ಕಡೆನೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಬೆಂಗಳೂರಿನಲ್ಲಿ. ಅದರಲ್ಲೂ ಸ್ಪೆಷಲಿ ಈ ಒಂದು ಗಡಿಗಳಲ್ಲಿ, ಬೆಂಗಳೂರಿನ ಗಡಿಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಊರಿಗೆ ಹೋಗಿದ್ದಂಥವ್ರೆಲ್ಲರೂ ಕೂಡ ಬೆಂಗಳೂರಿನತ್ತ ವಾಪಸ್ ಆಗ್ತಾ ಇರುವಂತದ್ದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಯಾವ ರೀತಿಯಾಗಿ ಹೋಗ್ತಾ ಇದ್ರು, ಆಗ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದೇ ರೀತಿಯಾಗಿ ಈಗಲೂ ಕೂಡ ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳಿಗೆ ಈಗ ರಫ್ತಿಗೆ ಅನುಮತಿಯನ್ನ ನೀಡಲಾಗಿರುವಂತ ಹಿನ್ನೆಲೆಯಲ್ಲಿ ಕೈಗಾರಿಕೆಗಳು ಕೂಡ ತೆರೀತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನತ್ತ ಕಾರ್ಮಿಕರು ವಾಪಸ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಆ ಒಂದು ಕಾರ್ಖಾನೆಗಳಲ್ಲಿ ಬರಲೇಬೇಕು ಅಂತ ಕೆಲವರು ಈಗ ಆಲ್ರೆಡಿ ಅಂದ್ರೆ ಅವರುಗಳಿಗೆ ಮೆಸೇಜ್ ಅನ್ನ ಪಾಸ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಬರ್ತಾ ಇದ್ದಾರೆ ಕಾರ್ಮಿಕರುಗಳು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ವಾಪಸ್ ಆಗ್ತಾ ಇದ್ದಾರೆ, ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ ಜನ. ಇನ್ನು ತುಮಕೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಯಾಕೆಂದ್ರೆ ತುಮಕೂರು ರಸ್ತೆ ಯಾಕೆ ಹೇಳ್ತೀವಿ ಸ್ಪೆಷಲಿ ಅಂದ್ರೆ ಹತ್ತತ್ರ ಆ ತುಮಕೂರು ರೋಡ್ ಒಂದು 15ಕ್ಕೂ ಹೆಚ್ಚಿನ ಜಿಲ್ಲೆಗಳು, ಹತ್ತತ್ರ 20 ಜಿಲ್ಲೆಗಳಿಗೂ ಹೆಚ್ಚಿನ ಜಿಲ್ಲೆಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಒಂದು ಮೇನ್ ರೋಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಂತೂ ಪ್ರತಿದಿನ ಈಗ ಒಂದು 3-4 ದಿನದಿಂದಲೂ ಕೂಡ ಗಮನಿಸ್ತಾ ಇದೀವಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. 8ನೇ ಮೈಲಿ, ದಾಸರಹಳ್ಳಿ, ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ಆ ಒಂದು ರಸ್ತೆಗಳೆಲ್ಲವೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಳಗ್ಗೆ ಅಂದ್ರೆ 10 ಗಂಟೆ ಒಳಗೆ ಬಂದ್ಬಿಡೋಣ, ಆ ಟೈಮಲ್ಲಿ ಹಿಡಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಲಾಕ್ಡೌನ್ ಇದ್ರೂ ಕೂಡ ಕ್ಯಾರೆ ಅಂತಿಲ್ಲ ವಾಹನ ಸವಾರರು. ಇವರು ಎಲ್ಲರೂ ಯಾವ ರೀತಿಯಾಗಿ ಆ ಜಿಲ್ಲೆಗಳ ಗಡಿಯನ್ನ ಪಾಸ್ ಮಾಡ್ಕೊಂಡು ಬರ್ತಾ ಇದಾರೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಇಲ್ಲಿ ಬಂದ್ಬಿಟ್ಟು ಈಗ ಒಂದೇ ಸಲ ಬಂದಾಗ ಅವ್ರನ್ನ ವಾಪಸ್ ಕಳಿಸ್ಲಿಕ್ಕೂ ಕೂಡ ಕಷ್ಟ. ಬಟ್ ಆ ಒಂದು ಜಿಲ್ಲೆಗಳ ಗಡಿಯಲ್ಲಿ ಈಸಿಯಾಗಿ ಬಿಡ್ತಾ ಇದಾರಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಅಸಮಾಧಾನಕ್ಕೂ ಕೂಡ ಕಾರಣವಾಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಕಳೆದ 3-4 ದಿನಗಳಿಂದಲೂ ಕೂಡ ಗಮನಿಸ್ತಾ ಇದೀವಿ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಆಗ್ತಿದ್ದ ಹಾಗೆ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಂತ ಜನರು ಕೂಡ ವಾಪಸ್ ಬರ್ತಾ ಇದ್ದಾರೆ. ಯಾಕೆಂದ್ರೆ ಆ ಕಾರ್ಖಾನೆಗಳವರು ಮೆಸೇಜ್ ಅನ್ನ ಕಳಿಸಿರ್ತಾರೆ, ನೆಕ್ಸ್ಟ್ ಓಪನ್ ಮಾಡ್ತಾ ಇದೀವಿ, ಪ್ರತಿಯೊಬ್ರು ಕೂಡ ಬನ್ನಿ, ಸರ್ಕಾರ ಕೂಡ ಅನುಮತಿಯನ್ನ ಕೊಡ್ತಾ ಇದೆ ಅಂತ. ಬಟ್ ಒನ್ ಡೌಟ್, ಓಕೆ ಬೆಂಗಳೂರಿಗೆ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ, ಜಿಲ್ಲಾ ಗಡಿಗಳಲ್ಲಿ ಚಕ್ಕೆ ಮಾಡ್ತಾ ಇಲ್ವಾ ಅಂತ ಸುಮ್ಮನೆ ಬಿಟ್ಬಿಟ್ಟಿದಾರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ಹೋಗ್ಬಿಡಿ ನೀವು ಬೆಂಗಳೂರಿಗೆ ಹೋಗೋರು ಅಂತ? ಎಸ್ ಪೃಥ್ವಿ, ಸರ್ಕಾರ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಹೇಳಿರುವಂತಹದ್ದು ಜಿಲ್ಲಾ ಗಡಿಗಳೇನಿದೆ ಆ ಒಂದು ಜಿಲ್ಲಾ ಗಡಿಗಳನ್ನು ಸಾಕಷ್ಟು ಸ್ಟ್ರಿಕ್ಟ್ ಮಾಡಬೇಕು. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಯಾರು ಕೂಡ ಅಷ್ಟೇ ಪ್ರಯಾಣವನ್ನು ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳಿತ್ತು. ಆದರೆ ಈಗ ಯಾವಾಗ ಅನ್ಲಾಕ್ನ ಮಾತು ಕೇಳಿ ಬರ್ತಿದೋ ಈ ನಿಟ್ಟಿನಲ್ಲಿ ಎಲ್ಲಾ ಒಂದು ವೆಹಿಕಲ್ಗಳು ಕೂಡ ಅಷ್ಟೇ ಈಗ ಬೆಂಗಳೂರಿನ ಕಡೆ ಬರೋದಕ್ಕೆ ಮುಂದಾಗಿರುವಂತಹದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಸ್ಯಾಟಲೈಟ್ನ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಕೂಡ ನೀವು ನೋಡ್ತಾ ಇರಬಹುದು. ಅಂದ್ರೆ ಮೈಸೂರು ಕಡೆಯಿಂದ ಬರುವಂತಹ ಎಲ್ಲಾ ಒಂದು ವೆಹಿಕಲ್ಗಳು ಕೂಡ ಅಷ್ಟೇ ಈಗಾಗಲೇ ಬೆಂಗಳೂರಿನ ಕಡೆ ಬರ್ತಾ ಇರುವಂತಹದ್ದು. ಜೊತೆಗೆ ಬೆಂಗಳೂರಿನಿಂದಲೂ ಕೂಡ ಅಷ್ಟೇ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ವೆಹಿಕಲ್ಗಳು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಒಂದು ಕಾಣುವಂತಹದ್ದೇನೆಂದ್ರೆ ಯಾವಾಗ ಈ ಒಂದು ಕಾರ್ಖಾನೆಗಳನ್ನು ತೆರೆಯೋಕೆ ಓಪನ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೋ, ಅವಕಾಶ ಮಾಡಿಕೊಟ್ಟಂತಹ ತಕ್ಷಣವೇ ಎಲ್ಲಾ ಒಂದು ಕಾರ್ಮಿಕರು ಕೂಡ ಅಷ್ಟೇ ಬೆಂಗಳೂರು ಕಡೆಗೆ ಬರೋಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಯಾವಾಗ ಪಾಸಿಟಿವ್ ಕೇಸ್ಗಳು 2000ಕ್ಕಿಂತ ಕಡಿಮೆ ಆಗಿದೆ ಅನ್ನುವಂಥ ಮಾಹಿತಿ ಗೊತ್ತಾಯಿತು, ಎಲ್ಲೋ ಒಂದು ರೀತಿ ಬೆಂಗಳೂರು ಸೇಫ್ ಅನ್ನುವಂತಹ ಮಟ್ಟಕ್ಕೂ ಕೂಡ ಅಷ್ಟೇ ಬಂದಿದೆ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇವತ್ತು ಬೆಂಗಳೂರಿನಲ್ಲಿ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಪಾಸಿಟಿವ್ ಕೇಸ್ಗಳಾಗ್ತಾ ಇದೆ. ಜೊತೆಗೆ ಒಂದಷ್ಟು ಉದ್ಯಮಗಳನ್ನು ಕೂಡ ಅಷ್ಟೇ ಓಪನ್ ಮಾಡೋದಕ್ಕೆ ಒಂದಷ್ಟು ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿರುವಂತ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಈಗ ಬೆಂಗಳೂರಿನತ್ತ ಮುಖ ಮಾಡ್ತಿರುವಂತಹದ್ದು. ಈಗ ನಾವು ಬೆಳಗ್ಗೆ ಹೊತ್ತು ತುಂಬಾ ಜನರು ವಾಪಸ್ ಬರ್ತಾ ಇರುವಂತದ್ದನ್ನ ಗಮನಿಸ್ತಾ ಇದೀವಿ. ಇಲ್ಲಿ 10 ಗಂಟೆಯ ಒಳಗಡೆ ಫ್ರೀ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಬೆಳಗ್ಗೆನೆ ಎದ್ಬಿಟ್ಟು ತಮ್ಮ ಊರುಗಳಿಂದ ಹೊರಟು ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. 10 ಗಂಟೆ ಒಳಗೆ ಹೋಗಿ ತಲುಪಿಟ್ರೆ ಬೆಂಗಳೂರಲ್ಲೂ ಕೂಡ ಪೊಲೀಸರು ಕೇಳಲ್ಲ ಅನ್ನುವ ರೀತಿಯಾದಂತ ಒಂದು ಮನಸ್ಥಿತಿ, ಅಲ್ಲೂ ಕೇಳಲ್ಲ 10 ಗಂಟೆ ಒಳಗೆ ಹೋಗ್ಬಿಡೋಣ ಅಂತ, ಅದು ಕಂಡು ಬರ್ತಾ ಇದೆ ಅಲ್ವಾ ಅಲ್ಲಿ?
ಎಸ್ ಖಂಡಿತ ಪೃಥ್ವಿ, ಯಾಕಂದ್ರೆ ಒಂದು ಕಡೆ 10 ಗಂಟೆವರೆಗೂ ಕೂಡ ಅಷ್ಟೇ ಎಸೆನ್ಷಿಯಲ್ ಥಿಂಗ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಕೂಡ ಅಷ್ಟೇ ಯಾವಾಗ ಅನ್ಲಾಕ್ ಮತ್ತು 10 ಗಂಟೆವರೆಗೂ ಓಡಾಡಕ್ಕೆ ಅವಕಾಶ ಇದೆಯಲ್ಲ ಅನ್ನುವಂಥದ್ದು ಒಂದು ನೆಪವಾಗಿ ಇಟ್ಕೊಂಡ್ಬಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಕೂಡ ಅಷ್ಟೇ ಬೆಂಗಳೂರಿನ ಕಡೆಗೆ ಬರ್ತಾ ಇರುವಂತಹದ್ದು. ಯಾಕಂದ್ರೆ 10 ಗಂಟೆವರೆಗೂ ಕೂಡ ಅಷ್ಟೇ ಓಡಾಡಕ್ಕೆ ಒಂದು ಅವಕಾಶ ಇದೆ ಅಂತ ಯಾವಾಗ ಸರ್ಕಾರ ಹೇಳ್ತೋ 10 ಗಂಟೆ ಒಳಗಡೆ ಸೇರ್ಕೊಂಡ್ಬೇಡ, ಯಾಕಂದ್ರೆ 3-4 ಅವರ್ ಜರ್ನಿ ಇರೋಂಥವ್ರು ಕೂಡ ಅಷ್ಟೇ ಈಗಾಗಲೇ 10 ಗಂಟೆ ಒಳಗಡೆ ಬಂದ್ಬಿಟ್ರೆ ಅಟ್ಲೀಸ್ಟ್ ಯಾವುದೇ ಒಂದು ತೊಂದರೆ ಇಲ್ಲದೆ ರೀತಿ ನಾವು ಬೆಂಗಳೂರಿಗೆ ಸೇರಬಹುದು ಅನ್ನೋಂಥ ಮನಸ್ಥಿತಿ ಕೂಡ ಕೆಲವರಲ್ಲಿದೆ. ಮತ್ತೊಂದು ಜನರು ಕೂಡ ಅಷ್ಟೇ ಈಗ 10 ಗಂಟೆ ಆದರೂ ಕೂಡ ಅಷ್ಟೇ ಬರ್ತಾ ಇರುವಂತಹ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಿದೆ. ಜೊತೆಗೆ ಪೊಲೀಸರು ಕೂಡ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಯಾವುದನ್ನು ಕೂಡ ಅಷ್ಟೇ ಫಾಲೋ ಮಾಡ್ತಿಲ್ಲ. ಯಾಕಂದ್ರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ವೆಹಿಕಲ್ಗಳು ಯಾವ ರೀತಿ ಸರಾಗವಾಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದೆ ಅನ್ನೋದನ್ನ. ಯಾಕಂದ್ರೆ ಮೊನ್ನೆವರೆಗೂ ಕೂಡ ಅಷ್ಟೇ ಪೊಲೀಸರು ಎಲ್ಲಾ ವೆಹಿಕಲ್ಗಳನ್ನ ಸೀಸ್ ಮಾಡಕ್ ಮುಂತಾಗ್ತಿದ್ರು. ಆದ್ರೆ ನಿನ್ನೆಯಿಂದ ಪೊಲೀಸರು ಕೂಡ ಅಷ್ಟೇ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಾಡ್ತಿಲ್ಲ, ಅಷ್ಟೊಂದು ವೆಹಿಕಲ್ಗಳ ಚೆಕಿಂಗ್ ಅನ್ನು ಕೂಡ ಮಾಡ್ತಿಲ್ಲ. ಕೇವಲ ಹೆಲ್ಮೆಟ್ ಇಲ್ಲದೆ ಟ್ರಾಫಿಕ್ ರೂಲ್ಸ್ ನ ವೈಲೇಷನ್ ಮಾಡ್ತಿರುವಂತವ್ರನ್ನ ಫೋಟೋಗಳನ್ನ ತೆಗೆದುಕೊಳ್ಳೋದು ಬಿಟ್ರೆ ಪೊಲೀಸರು ಕೂಡ ಅಷ್ಟೊಂದು ಕೇರ್ ಮಾಡ್ತಿಲ್ಲ ಅವ್ರಿಗೂ ಕೂಡ ಸವಾಲು. ಇಬ್ಬಿಬ್ರು 3 ಜನ ಇರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ಗಳು ಬರುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.